ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಏಪ್ರಿಲ್ 2025 ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, 2025 ಸಾಲಿನ 12ನೇ ಆವೃತ್ತಿಯ ಪುರುಷರ ಹಾಕಿ ಏಷ್ಯಾ ಕಪ್ ಅನ್ನು ಕೆಳಗಿನ ಯಾವ ಭಾರತೀಯ ರಾಜ್ಯ ಆಯೋಜಿಸುತ್ತದೆ? ಸರಿಯಾದಂಥ ಉತ್ತರ ಬಿಹಾರದ ರಾಜ್ಗೀರ್ನಲ್ಲಿ 2025 ಸಾಲಿನ 12ನೇ ಆವೃತ್ತಿಯ ಪುರುಷರ ಹಾಕಿ ಏಷ್ಯಾ ಕಪ್ಪನ್ನು ಆಯೋಜಿಸಲಿದೆ. ಸೊ ಈ ಒಂದು ಮಾಹಿತಿಯನ್ನು PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ಗಮನಿಸಬಹುದು. ನೋಡಿ, ರಾಜ್ಗೀರ್ ಟು ಹಾಸ್ಟ್ ಈರೋ ಏಷ್ಯಾ ಕಪ್ ಹಾಕಿ 2025 ಇನ್ ಆಗಸ್ಟ್ನಲ್ಲಿ ಆಯೋಜನೆಗೊಳ್ಳಲಿದೆ. ಸೊ ಹೆಚ್ಚಿನ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ನೋಡೋಣ. ಬಿಹಾರದ ಪ್ರಾಚೀನ ನಗರವಾಗಿರತಕ್ಕಂಥ ರಾಜ್ಗೀರ್ನಲ್ಲಿ 2025 ಆಗಸ್ಟ್ 29ರಿಂದ ಸೆಪ್ಟೆಂಬರ್ 7ರವರೆಗೆ ಪುರುಷರ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿಯ 12ನೇ ಆವೃತ್ತಿಯನ್ನು ಆಯೋಜಿಸಲಿದೆ. ರಾಜ್ಗೀರ್ ಪ್ರತಿಷ್ಠಿತ ಭೂಖಂಡದ ಮಟ್ಟದ ಹಾಕಿ ಪಂದ್ಯಾವಳಿಯನ್ನು ಆಯೋಜಿಸುತ್ತಿರುವುದು ಇದು 2ನೇ ಬಾರಿಯಾಗಿದೆ ಎಂಬುದನ್ನು ಗಮನಿಸಬೇಕು. ಇನ್ನು 2024 ನವೆಂಬರ್ನಲ್ಲಿ ಅಂದರೆ 8ನೇ ಮಹಿಳಾ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯನ್ನು ಈ ನಗರವು ಆಯೋಜಿಸಿತ್ತು. ಇದನ್ನು ಭಾರತವು ಫೈನಲ್ನಲ್ಲಿ 2024 ಪ್ಯಾರಿಸ್ ಒಲಿಂಪಿಕ್ ಬೆಳ್ಳಿ ಪದಕ ವಿಜೇತ ಚೀನಾವನ್ನು ಸೋಲಿಸಿ ಗೆದ್ದುಕೊಂಡಿತ್ತು, ಇದು ಗಮನಿಸಬೇಕು. ಇನ್ನು ದಕ್ಷಿಣ ಕೊರಿಯಾ ತಂಡವು ಈ ಟೂರ್ನಿಯಲ್ಲಿ ಅತ್ಯಂತ ಯಶಸ್ವಿ ತಂಡವಾಗಿದ್ದು 5 ಬಾರಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಭಾರತ 3 ಬಾರಿ ಪ್ರಶಸ್ತಿಯನ್ನು ಗೆದ್ದಿದೆ. 2003, 2007, 2017ರಲ್ಲಿ ಹೀಗೆ 3 ಬಾರಿ ಈ ಒಂದು ಪಂದ್ಯಾವಳಿಯಲ್ಲಿ ಭಾರತ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ಇನ್ನು ನೆಕ್ಸ್ಟು 2ನೇ ಕ್ವಶನ್ ನೋಡೋಣ. ನೋಡಿ, ಕಾಮನ್ವೆಲ್ತ್ ರಾಷ್ಟ್ರಗಳ 7ನೇ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡಿರುವ ಶೆರ್ಲಿ ಬಾಜ್ವೆ ಯಾವ ದೇಶಕ್ಕೆ ಸೇರಿದವರು? ಸರಿಯಾದಂಥ ಉತ್ತರ ಘಾನಾ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೋಡಿ, ಘಾನಾ ದೇಶದ ಶೆರ್ಲಿ ಬಾಜ್ವೆ ಏನಿದ್ದಾರೆ ಇದೀಗ ಕಾಮನ್ವೆಲ್ತ್ ರಾಷ್ಟ್ರಗಳ 7ನೇ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಸೊ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ, ಗಮನಿಸಬಹುದು. ಶೆರ್ಲಿ ಬಾಜ್ವೆ ಅಂತ ಕರಿತೇವೆ. ಸೊ ಇವರು ಬಿಕಮ್ಸ್ ದ ಫಸ್ಟ್ ಆಫ್ರಿಕನ್ ವುಮ್ಯಾನ್ ಟು ಅಸ್ಯೂಮ್ ಆಫೀಸ್ ಆ್ಯಸ್ ಕಾಮನ್ವೆಲ್ತ್ ಸೆಕ್ರೆಟರಿ ಜನರಲ್. ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ನು. ನೋಡಿ, ಆಫ್ರಿಕಾದ ಮೊಟ್ಟ ಮೊದಲ ಮಹಿಳೆ ಸೊ ಈ ಹುದ್ದೆಯನ್ನು ಅಲಂಕರಿಸಿರ್ಬೋದು. ಹೆಚ್ಚಿನ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ಗಮನಿಸೋಣ. ನೋಡಿ, ಶೆರ್ಲಿ ಬಾಜ್ವೆ ಅವರು ಏಪ್ರಿಲ್ 1, 2025ರಂದು ಕಾಮನ್ವೆಲ್ತ್ ರಾಷ್ಟ್ರಗಳ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ವಹಿಸಿಕೊಂಡಂತಹ ಮೊಟ್ಟ ಮೊದಲ ಆಫ್ರಿಕನ್ ಮಹಿಳೆಯಾಗಿದ್ದಾರೆ. ಶೆರ್ಲಿ ಬಾಜ್ವೆ ಆಫ್ರಿಕಾದ ಘಾನಾ ದೇಶದವರು. ಇವರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡಿ. ಅವರು ಡೊಮಿನಿಕದ ಪ್ರಿಟೋರಿಯಾ ಏನಿದೆ ಸೊ ಅಂದರೆ ಪೆಟ್ರಿಷಿಯಾ ಅಂತ ಕರೀತಾರೆ, ಪೆಟ್ರಿಸಿಯಾ ಸ್ಕಾಟ್ಲೆಂಡ್ ಅವರನ್ನು ಬದಲಾಯಿಸಿದರು. ಗಮನಿಸಬಹುದು, ಅವರು ಡೊಮಿನಿಕಾ ದೇಶದ ಪೆಟ್ರಿಷಿಯಾ ಸ್ಕಾಟ್ಲೆಂಡ್ ಅವರನ್ನು ಈ ಹುದ್ದೆಯಿಂದ ಬದಲಾಯಿಸಿ ಅವರ ಉತ್ತರಾಧಿಕಾರಿಯಾಗಿ ನೇಮಕಗೊಂಡಿರ್ತಕ್ಕಂಥದ್ದು. ಪ್ರಾಸಂಗಿಕವಾಗಿ ಅವರು ಕಾಮನ್ವೆಲ್ತ್ ರಾಷ್ಟ್ರಗಳ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಅಲಂಕರಿಸಿದ ಮೊಟ್ಟ ಮೊದಲ ಮಹಿಳೆ ಕೂಡ. ನೋಡಿ, ಮೊದಲ ಆಫ್ರಿಕನ್ ಮಹಿಳೆ ಮತ್ತು ಈ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮಹಿಳೆ ಎಂಬ ಹುದ್ದೆ ಒಂದು ಅಲಂಕಾರಕ್ಕೆ ಪಾತ್ರವಾಗಿದ್ದಾರೆ. ಹಾಗಾದರೆ ಏನಿದು ಕಾಮನ್ವೆಲ್ತ್ ರಾಷ್ಟ್ರಗಳ 7ನೇ ಪ್ರಧಾನ ಕಾರ್ಯದರ್ಶಿ? 2024ರಲ್ಲಿ ನೋಡಿ, ಗಮನಿಸಬಹುದು. ಸಮೂಹದ ಅಫಿಯಾದಲ್ಲಿ ನಡೆದಂತಹ ದ್ವೈವಾರ್ಷಿಕ ಕಾಮನ್ವೆಲ್ತ್ ಸರ್ಕಾರಿ ಮುಖ್ಯಸ್ಥರ ಅಂದರೆ CHOGM ಈ ಸಭೆಯಲ್ಲಿ ಶೆರ್ಲಿ ಬಾಜ್ವೆ ಅವರನ್ನು ಮುಂದಿನ ಸೆಕ್ರೆಟರಿ ಜನರಲ್ ಆಗಿ ನೇಮಿಸಲಾಯಿತು. ಅವರು 4 ವರ್ಷಗಳ ಅವಧಿಗೆ ಈ ಹುದ್ದೆಯಲ್ಲಿ ಮುಂದುವರಿಯಲಿದ್ದಾರೆ. ಸೆಕ್ರೆಟರಿ ಜನರಲ್ ಗರಿಷ್ಠ 4 ವರ್ಷಗಳ 2 ಅವಧಿಯನ್ನು ಹೊಂದಿರಬಹುದು. ಈ ಕಾಮನ್ವೆಲ್ತ್ ರಾಷ್ಟ್ರಗಳ ಬಗ್ಗೆ ನಾವು ನೋಡೋದಾದರೆ, ಕಾಮನ್ವೆಲ್ತ್ ವಿಶ್ವದ ಅತ್ಯಂತ ಹಳೆಯ ರಾಜಕೀಯ ಸಂಘಗಳಲ್ಲಿ ಒಂದಾಗಿದ್ದು
ಬ್ರಿಟಿಷ್ ಸಾಮ್ರಾಜ್ಯದಲ್ಲೇ ತನ್ನ ಬೇರುಗಳನ್ನು ಹೊಂದಿರತಕ್ಕಂಥದ್ದಿದು. ಅಂದರೆ 1929 ಆ ಸಭೆಯಲ್ಲಿ ಬ್ರಿಟಿಷ್ ಕಾಮನ್ವೆಲ್ತ್ ರಾಷ್ಟ್ರಗಳನ್ನು ರಚಿಸಲಾಯಿತು. ಇದು ಬ್ರಿಟನ್ ಮತ್ತು ಒಂದು ಕಾಲದಲ್ಲೇ ಗ್ರೇಟ್ ಬ್ರಿಟನ್ ಆಳ್ವಿಕೆ ನಡೆಸಿದಂತಹ ಸ್ವತಂತ್ರ ಪ್ರದೇಶಗಳನ್ನು ಒಳಗೊಂಡಿತ್ತು. ಆದರೆ ಅವು ಬ್ರಿಟಿಷ್ ರಾಜನನ್ನು ತಮ್ಮ ನಾಮಮಾತ್ರ ರಾಷ್ಟ್ರದ ಮುಖ್ಯಸ್ಥನನ್ನಾಗಿ ಸ್ವೀಕರಿಸಿದವು. ನೋಡಿ, ಬ್ರಿಟಿಷ್ ಕಾಮನ್ವೆಲ್ತ್ ರಾಷ್ಟ್ರ ಅಂದರೆ ಬ್ರಿಟಿಷರು ಯಾವ ಯಾವ ದೇಶವನ್ನು ಇದುವರೆಗೂ ಹಿಂದೆ ಆಳ್ವಿಕೆ ಮಾಡಿದ್ದಾರೋ ಸೊ ಆ ಎಲ್ಲ ದೇಶಗಳ ಒಕ್ಕೂಟವೇ ಈ ಕಾಮನ್ವೆಲ್ತ್. ಓಕೆ, ನೆಕ್ಸ್ಟು 3ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಶಾಂತಿ ಮತ್ತು ಸುಸ್ಥಿರತೆಗಾಗಿ 2025ರ ಗೋಲ್ಡ್ ಮರ್ಕ್ಯುರಿ ಪ್ರಶಸ್ತಿಯನ್ನು ಕೆಳಗಿನ ಯಾವ ವ್ಯಕ್ತಿಗೆ ನೀಡಿ ಗೌರವಿಸಲಾಗಿದೆ? ಸರಿಯಾದಂಥ ಉತ್ತರ ದಲೈ ಲಾಮಾ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೋಡಿ, ಶಾಂತಿ ಮತ್ತು ಸುಸ್ಥಿರತೆಗಾಗಿ ಗೋಲ್ಡ್ ಮರ್ಕ್ಯುರಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಗಮನಿಸಬಹುದು, ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಿ ಹಿಂದೂ ಪೇಪರ್ ಅದು. ನೋಡಿ, 14ನೇ ದಲೈ ಲಾಮಾ ಎಂದೇ ಪ್ರಸಿದ್ಧರಾಗಿರುವ ಟಿಬೇಟಿಯನ್ ಆಧ್ಯಾತ್ಮಿಕ ನಾಯಕ ಟೆಂಜಿನ್ ಗ್ಯಾಟ್ಸೋ ಅವರಿಗೆ 2025ರ ಪ್ರತಿಷ್ಠಿತ ಗೋಲ್ಡ್ ಮರ್ಕ್ಯುರಿ ಪ್ರಶಸ್ತಿಯನ್ನು ಶಾಂತಿ ಮತ್ತು ಸುಸ್ಥಿರತೆಗಾಗಿ ನೀಡಲಾಗಿದೆ. ಸೊ ನೋಡಿ, ದಲೈ ಲಾಮಾ ಅವರ ಮೂಲ ಹೆಸರು ಟೆಂಜಿನ್ ಗ್ಯಾಟ್ಸೋ ಎಂಬುದು ನೆನಪಿಟ್ಕೋಬೇಕು. ನೋಡಿ, ಟಿಬೇಟಿನ ಆಧ್ಯಾತ್ಮಿಕ ಗುರು ಯಾರೇ ಆಗಿದ್ರೂ ಅವರನ್ನು ದಲೈ ಲಾಮಾ ಅಂತ ಕರೀತಾರೆ. ಇವರು ಟಿಬೇಟ್ನ ಆಧ್ಯಾತ್ಮಿಕ ಗುರುವಿನ ಸ್ಥಾನವನ್ನು ಅಲಂಕರಿಸಿದ 14ನೇ ಗುರು. ಸೊ ಇವರ ಮೂಲ ಹೆಸರು ಟೆಂಜಿನ್ ಗ್ಯಾಟ್ಸೋ ಎಂಬುದು ನೆನಪಿರಬೇಕು ನಿಮಗೆ. ಈ ಪ್ರಶಸ್ತಿಯನ್ನು 90 ವರ್ಷ ವಯಸ್ಸಿನ ದಲೈ ಲಾಮಾ ಅವರಿಗೆ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿರುವ ಅವರ ನಿವಾಸದಲ್ಲೇ ಮಾರ್ಚ್ 31, 2025ರಂದು ಪ್ರದಾನ ಮಾಡಲಾಯಿತು. ಹಾಗಾದರೆ ಯಾಕೆ ಹಿಮಾಚಲ ಪ್ರದೇಶದಲ್ಲಿ ಇವರಿಗೆ ಪ್ರದಾನ ಮಾಡಲಾಯಿತು ಅಂದರೆ, ಸೊ ನೋಡಿ, 1959ರಲ್ಲಿ ಚೀನಾ ಟಿಬೆಟನ್ನು ಆಕ್ರಮಿಸಿದಾಗ ಚೀನಾದ ವಿರುದ್ಧ ಇವರು ದಂಗೆ ಹೇಳ್ತಾರೆ. ಸೊ ಚೀನಾ ಇವರನ್ನು ಬಂಧಿಸಲು ಬರ್ತಕ್ಕಂಥ ಸಂದರ್ಭದಲ್ಲಿ ಅವರು ಭಾರತಕ್ಕೆ ಅಲ್ಲಿಂದ ಭಾರತಕ್ಕೆ ಬರ್ತಾರೆ. ಟಿಬೆಟ್ನಿಂದ ಭಾರತಕ್ಕೆ ತಪ್ಪಿಸಿಕೊಂಡು ಬಂದು ಹಿಮಾಚಲ ಪ್ರದೇಶದಲ್ಲಿ ನೆಲೆಸ್ತಾರೆ. ಪ್ರಸ್ತುತ ಅವರು ನೆಲೆಸಿರ್ತಕ್ಕಂಥದ್ದು ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಎಂಬುದು ನೆನಪಿಟ್ಕೋಬೇಕು. ಇದು ಕೂಡ ಇಂಪಾರ್ಟೆಂಟ್. ಎಲ್ಲಿ ನೆಲೆಸಿದ್ದಾರೆ ಅಂತ ಕೇಳಿದರೆ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇವರು ನೆಲೆಸಿದ್ದಾರೆ. ಸೊ ಅವರ ನಿವಾಸದಲ್ಲೇ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಜಗತ್ತು ಹೆಚ್ಚುತ್ತಿರುವ ಜಾಗತಿಕ ಉದ್ವಿಗ್ನತೆ, ಸಂಘರ್ಷ ಮತ್ತು ಪರಿಸರ ಸವಾಲುಗಳನ್ನು ಎದುರಿಸುತ್ತಿರುವ ಸಮಯದಲ್ಲೇ ಶಾಂತಿ, ಅಹಿಂಸೆ, ಜ್ಞಾನ, ಸಂಸ್ಕೃತಿ ಮತ್ತು ಪರಿಸರ ಉಸ್ತುವಾರಿಯನ್ನು ಉತ್ತೇಜಿಸುವಲ್ಲಿ ಅವರ ನಾಯಕತ್ವಕ್ಕಾಗಿ ದಲೈ ಲಾಮಾ ಅವರನ್ನು ಗುರುತಿಸಲಾಗಿದೆ. ಓಕೆ, ಇನ್ನು ನೆಕ್ಸ್ಟ್ ನಾವು 4ನೇ ಕ್ವಶನ್ ನೋಡೋಣ. ನೋಡಿ, 21ನೇ ಆವೃತ್ತಿಯ ಸೀನಿಯರ್ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಏಕೈಕ ಚಿನ್ನದ ಪದಕವನ್ನು ಕೆಳಗಿನ ಯಾವ ವ್ಯಕ್ತಿ ಗೆದ್ದುಕೊಟ್ಟಿದ್ದಾರೆ? ಸರಿಯಾದಂಥ ಉತ್ತರ ಮನಿಷಾ ಭನ್ವಾಲಾ. ನೋಡಿ, ಇತ್ತೀಚೆಗೆ ಸೀನಿಯರ್ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಮುಕ್ತಾಯಗೊಳ್ಳಿತು. ಸೊ ಇದರಲ್ಲಿ ಭಾರತಕ್ಕೆ ಏಕೈಕ ಚಿನ್ನದ ಪದಕವನ್ನು ಗೆದ್ದುಕೊಟ್ಟವರು ಮನಿಷಾ ಭನ್ವಾಲಾ. ಮೋಸ್ಟ್ ಇಂಪಾರ್ಟೆಂಟು. ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಬಹುದು. ರೆಸ್ಲಿಂಗ್ ಏಷ್ಯನ್ ಚಾಂಪಿಯನ್ಶಿಪ್. ಓಕೆ, ನೋಡಿ, 2025ರ ಸೀನಿಯರ್ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಮನಿಷಾ ಭನ್ವಾಲಾ ಇವರು ಮಹಿಳೆಯರ 62 kg ವಿಭಾಗದಲ್ಲಿ ಭಾರತಕ್ಕೆ ಏಕೈಕ ಚಿನ್ನದ ಪದಕವನ್ನು ಗೆದ್ದುಕೊಟ್ಟರು. ಭಾರತವು ಇಲ್ಲಿ 10 ಪದಕಗಳೊಂದಿಗೆ, ಅಂದರೆ 1 ಚಿನ್ನ, 3 ಬೆಳ್ಳಿ, 6 ಕಂಚಿನ ಪದಕಗಳೊಂದಿಗೆ ತನ್ನ ಅಭಿಯಾನವನ್ನು ಕೊನೆಗೊಳಿಸಿತ್ತು. ಅಂದರೆ ಇವರು 2024ರ ಈ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ, ಅಂದರೆ 20ನೇ ಆವೃತ್ತಿಯಲ್ಲೇ ಭಾರತೀಯ ಕುಸ್ತಿಪಟುಗಳು 9 ಪದಕಗಳನ್ನು ಗೆದ್ದುಕೊಂಡಿದ್ದರು ಎಂಬುದನ್ನು ಗಮನಿಸಬೇಕು. ಈಗ 1 ಪದಕ ಜಾಸ್ತಿಯಾಗಿದೆ, 10 ಪದಕಗಳನ್ನು ಗೆದ್ದುಕೊಂಡಿದ್ದಾರೆ. ಓಕೆ, ಇನ್ನು 2021ನೇ ಆವೃತ್ತಿಯ ಸೀನಿಯರ್ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲೂ ನೋಡಿ, ಯುನೈಟೆಡ್ ವರ್ಲ್ಡ್ ಕುಸ್ತಿ ಆಯೋಜಿಸಿತ್ತು ಮತ್ತು ಜೋರ್ಡನ್ನ ರಾಜಧಾನಿ ಅಮ್ಮಾನ್ನ ಮಾರ್ಚ್ 25ರಿಂದ 30ರವರೆಗೆ ಆಯೋಜಿಸಿತ್ತು. ಮೋಸ್ಟ್ ಇಂಪಾರ್ಟೆಂಟು. ಎಲ್ಲಿ ಆಯೋಜನೆಯಾಗಿತ್ತು ಅಂತ ಕೇಳಿದರೆ
ಜೋರ್ಡನ್ನ ರಾಜಧಾನಿಯಾಗಿರತಕ್ಕಂಥ ಅಮ್ಮಾನ್ನಲ್ಲಿ ನಡೆದಿದೆ. ಜೋರ್ಡಾನ್ ದೇಶ ಈ ವರ್ಷ ಸೀನಿಯರ್ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನ ಆತಿಥ್ಯವನ್ನು ವಹಿಸಿತ್ತು ಎಂಬುದು ಗಮನದಲ್ಲಿರಲಿ. ಓಕೆ, ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. 2025ನೇ ಸಾಲಿನ ಪ್ರತಿಷ್ಠಿತ 4ನೇ ಆವೃತ್ತಿಯ ಟೈಗರ್ ಟ್ರಂಪ್ ವ್ಯಾಯಾಮವನ್ನು ಭಾರತವು ಕೆಳಗಿನ ಯಾವ ದೇಶದೊಂದಿಗೆ ಏಪ್ರಿಲ್ 1, 2025ರಂದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಪ್ರಾರಂಭಿಸಿತು? ಸರಿಯಾದಂಥ ಉತ್ತರ ಭಾರತ ಮತ್ತು ಅಮೇರಿಕ ದೇಶದ ನಡುವೆ ನಡೀತಕ್ಕಂಥ ಪ್ರತಿ ವರ್ಷ ನೋಡಿ ಒಂದು ಎಕ್ಸಸೈಸ್ ಅಂದರೆ ಟೈಗರ್ ಟ್ರಂಪ್ ಅಂತ ಕರೀತಾರೆ. ಸೊ ಇದು 4th ಎಡಿಷನ್ ಆಗಿದೆ. ಓಕೆ, ಇದು ನೆನ್ಪಿಟ್ಕೋಬೇಕು, 4th ಎಡಿಷನ್ನು. ಸೊ ಎಲ್ಲಿ ಈ ವರ್ಷ ಆಯೋಜನೆಗೊಂಡಿದೆ ಅಂದರೆ ವಿಶಾಖಪಟ್ಟಣಂ. ಓಕೆ, ತುಂಬಾ ಇಂಪಾರ್ಟೆಂಟು. ವಿಶಾಖಪಟ್ಟಣಮು 4th ಎಡಿಷನ್. ಭಾರತ ಮತ್ತು ಅಮೇರಿಕ ನಡುವೆ ನಡೀತಕ್ಕಂಥ ಒಂದು ಪ್ರಮುಖ ಎಕ್ಸಸೈಸ್ ಇದು ಟೈಗರ್ ಟ್ರಂಪ್. ಓಕೆ, ವಿಜಯೋತ್ಸವ ಅಂತ ಕರೀತಾರೆ. ಟೈಗರ್ ಹುಲಿ ವಿಜಯೋತ್ಸವ ಎಂಬ ಮೂಲ ಅರ್ಥವನ್ನು ಕನ್ನಡದಲ್ಲಿ ಕೊಡುತ್ತೆ, ಆದರೆ ಇಂಗ್ಲೀಷಲ್ಲೂ ಕೂಡ ನೆನ್ಪಿಟ್ಕೊಳ್ಳಿ ಇದನ್ನು. ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಟ್ರೈ ಸರ್ವಿಸ್ ಟೈಗರ್ ಟ್ರಯಂಪ್ ವ್ಯಾಯಾಮದ 4ನೇ ಆವೃತ್ತಿಯು ಏಪ್ರಿಲ್ 1, 2025ರಂದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಪ್ರಾರಂಭವಾಯಿತು. ಈ ಟೈಗರ್ ಟ್ರಯಂಪ್ ವ್ಯಾಯಾಮದ 4ನೇ ಆವೃತ್ತಿಯು ವಿಶಾಖಪಟ್ಟಣಂ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಏಪ್ರಿಲ್ 1ರಿಂದ 13ರವರೆಗೆ ನಡೆಯಲಿದೆ. ನೋಡಿ, ಏಪ್ರಿಲ್ 1ರಿಂದ 13ರವರೆಗೂ ನಡೆಯಲಿದೆ. ಇನ್ನು ಕಳೆದ ತಿಂಗಳು ಮಾರ್ಚ್ 2025ರಲ್ಲಿ ಪಶ್ಚಿಮ ಪೆಸಿಫಿಕ್ ಮಹಾಸಾಗರದ ಗುವಾಮ್ ಕರಾವಳಿಯಲ್ಲಿ US ನೌಕಾಪಡೆ ಆಯೋಜಿಸಿದ 5 ರಾಷ್ಟ್ರಗಳ ಸೀ ಡ್ರ್ಯಾಗನ್, ನೋಡಿ ಶೀ ಡ್ರ್ಯಾಗನ್, ಇದು ಸಿ ಸಮುದ್ರ, ಓಕೆ, ಸಮುದ್ರ ಡ್ರ್ಯಾಗನ್ದು ಶೀ ಡ್ರ್ಯಾಗನ್ ವ್ಯಾಯಾಮದಲ್ಲಿ ಭಾರತೀಯ ನೌಕಾಪಡೆ ಭಾಗವಹಿಸಿತ್ತು ಎಂಬುದನ್ನು ಗಮನಿಸಬೇಕು. ಸೊ ಸೀ ಡ್ರ್ಯಾಗನ್ ವ್ಯಾಯಾಮವನ್ನು US ನೌಕಾಪಡೆ ಆಯೋಜಿಸಿತ್ತು. ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲಿ ಅಂತ ಕೇಳಿದ್ರೆ ಪಶ್ಚಿಮ ಪೆಸಿಫಿಕ್ ಮಹಾಸಾಗರದ ಗುವಾಮ್ ಕರಾವಳಿಯಲ್ಲೇ. ಓಕೆ, ಟೈಗರ್ ಟ್ರಯಂಪ್ ಇದನ್ನು ಕನ್ನಡದಲ್ಲಿ ನಾವು ಹುಲಿ ವಿಜಯೋತ್ಸವ ಅಂತ ಮೆನ್ಷನ್ ಮಾಡ್ತೀವಿ. ಓಕೆ, ಆದರೆ ಇದನ್ನು ಟೈಗರ್ ಟ್ರಯಂಪ್ ಅಂತಲೇ ನೆನ್ಪಿಟ್ಕೊಳ್ಳಿ. ತ್ರಿಸೇವಾ ಟೈಗರ್ ಟ್ರಯಂಪ್ ಒಂದು ಉಭಯಚರ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಹಾರ್ಡ್ ವ್ಯಾಯಾಮವಾಗಿದೆ. ಇದು ಕೂಡ ನೆನಪಿರಬೇಕು. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ನೋಡಿ, ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ವಿಶ್ವದಾದ್ಯಂತ ಸಾರ್ವತ್ರಿಕ ಸ್ವೀಕಾರ ದಿನ, ನೋಡಿ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಡೇಯನ್ನು ಆಚರಿಸಲಾಗುತ್ತದೆ? ಸರಿಯಾದಂಥ ಉತ್ತರ ಮಾರ್ಚ್ 28. ಆಪ್ಷನ್ ನಂಬರ್ 2 ಸರಿಯಾಗಿದೆ. ನೋಡಿ, ಮಾರ್ಚ್ 28 ನಾವು ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಡೇ ಆಚರಣೆ ಮಾಡ್ತೀವಿ. ಏನಿದು ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಡೇ? ನೋಡಿ, ಕೇಂದ್ರ ಸರ್ಕಾರದ PIB ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಡೀಟೇಲ್ಸನ್ನು ತಿಳ್ಕೊಳ್ಳೋಣ. 2023ರಿಂದ ಪ್ರತಿ ವರ್ಷ ಮಾರ್ಚ್ 28 ವಿಶ್ವದಾದ್ಯಂತ ಸಾರ್ವತ್ರಿಕ ಸ್ವೀಕಾರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಎಲ್ಲ ಮಾನ್ಯ ಡೊಮೇನ್ ಹೆಸರುಗಳು ಮತ್ತು ಇಮೇಲ್ ವಿಳಾಸಗಳು ಸರಾಗವಾಗಿ ಕಾರ್ಯನಿರ್ವಹಿಸುವ ಬಹುಭಾಷಾ ಮತ್ತು ಅಂತರ್ಗತ ಇಂಟರ್ನೆಟ್ಟನ್ನು ಉತ್ತೇಜಿಸಲು ಈ ದಿನವನ್ನು ಆಚರಿಸುತ್ತದೆ. ನೋಡಿ, ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದೇನೆ, ಗಮನಿಸಬಹುದು. ಸೊ ನೋಡಿದು ಇಂಟರ್ನೆಟ್ಗೆ ಸಂಬಂಧಪಟ್ಟಿದೆ. ಅಂತರ್ಗತ ಇಂಟರ್ನೆಟ್ಟನ್ನು ಉತ್ತೇಜಿಸುತ್ತದೆ. ಅಂದರೆ ನೋಡಿ, ಎಲ್ಲ ಡೊಮೇನ್ ಹೆಸರುಗಳು ಅಂದರೆ ಹೆಸರಿನ ಮೂಲ ಹೆಸರುಗಳು ಅಂತ ಕರಿತೇವೆ. ಆ ಡೊಮೇನ್ ಹೆಸರುಗಳು ಮತ್ತು ಇಮೇಲ್ ವಿಳಾಸಗಳು ಏನಿದ್ದಾವೆ ಇವುಗಳು ಸರಾಗವಾಗಿ ಕಾರ್ಯನಿರ್ವಹಿಸುವಂತಹ ಬಹುಭಾಷಾ ಮತ್ತು ಅಂತರ್ಗತ ಇಂಟರ್ನೆಟ್ಟನ್ನು ಉತ್ತೇಜಿಸಲು ಈ ದಿನವನ್ನು ಆಚರಿಸುತ್ತೇವೆ. 2025ರ ಸಾರ್ವತ್ರಿಕ ಸ್ವೀಕಾರ ದಿನದ ಥೀಮ್ ಏನು ಅಂತ ಕೇಳ್ತಾರೆ, ವಿಷಯ. ಸೊ ನೋಡಿ, ಈ ವಿಷಯ ಸಂಪರ್ಕವಿಲ್ಲದವರನ್ನು ಸಂಪರ್ಕಿಸುವುದು, ವಿಕಸಿತ ಭಾರತಕ್ಕಾಗಿ ಬಹುಭಾಷಾ ಇಂಟರ್ನೆಟ್ಟನ್ನು ನಿರ್ಮಿಸುವುದು. ನೋಡಿ, ಕನೆಕ್ಟಿಂಗ್ ದ ಅನ್ಕನೆಕ್ಟೆಡ್, ಬಿಲ್ಡಿಂಗ್ ಎ ಮಲ್ಟಿ ಲ್ಯಾಂಗ್ವೇಜುವಲ್ ಇಂಟರ್ನೆಟ್ ಫಾರ್ ವಿಕಸಿತ್ ಭಾರತ್ ಎಂಬುದು ಈ ವರ್ಷದ ಥೀಮ್. ಓಕೆ, ನೆಕ್ಸ್ಟ್ ನೋಡಿ, 3ನೇ ಸಾರ್ವತ್ರಿಕ ಸ್ವೀಕಾರ ದಿನ 2025ರ ಆಚರಣೆಯನ್ನು ನವದೆಹಲಿಯಲ್ಲಿ
ಮಾರ್ಚ್ 28ರಂದು ನಡೆಸಲಾಯಿತು. ಇದನ್ನು ಭಾರತದ ರಾಷ್ಟ್ರೀಯ ಇಂಟರ್ನೆಟ್ ವಿನಿಮಯ ಕೇಂದ್ರವು ಆಯೋಜಿಸಿತ್ತು. ನೋಡಿ, ಇದು 3ನೇ ಆವೃತ್ತಿಯ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಡೇ ಆಗಿದೆ. ನೆಕ್ಸ್ಟ್ ನಾವು 7ನೇ ಕ್ವಶನ್ ನೋಡೋಣ. ಪ್ರತಿ ವರ್ಷ ನೀಡಲಾಗುವ ಅಬೆಲ್ ಪ್ರಶಸ್ತಿಯನ್ನು ಪ್ರಾಥಮಿಕವಾಗಿ ಕೆಳಗಿನ ಯಾವ ಕ್ಷೇತ್ರದಲ್ಲಿನ ಸಾಧನೆಗಾಗಿ ನೀಡಲಾಗುತ್ತದೆ? ಅಬೆಲ್ ಪ್ರಶಸ್ತಿ ಇತ್ತೀಚೆಗೆ ನೀಡಿದರೆ ಈ ಪ್ರಶಸ್ತಿಯನ್ನು ಸರಿಯಾದಂಥ ಉತ್ತರ ಗಣಿತಶಾಸ್ತ್ರದಲ್ಲೇ ಸಾಧನೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಓಕೆ, ದ ಇಂಡಿಯನ್ ಎಕ್ಸ್‌ಪ್ರೆಸ್ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಮುಸಾಕಿ ಕಸಿವಾರ ಈ ವರ್ಷ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಮುಸಾಕಿ ಕಸಿವಾರ ಎಂಬತಕ್ಕಂಥವರು. ಸೊ ಮೆಥಮೆಟಿಷಿಯನ್ ಇವರು. ಸೊ ಅವಾರ್ಡೆಡ್ ದಿಸ್ ಇಯರ್ ಅಬೆಲ್ ಪ್ರೈಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಅಬೆಲ್ ಪ್ರೈಸ್ ಪಡೆದುಕೊಂಡಿದ್ದಾರೆ. ನೋಡಿ, ಗಣಿತಶಾಸ್ತ್ರಕ್ಕಾಗಿ ಪ್ರತಿಷ್ಠಿತ ಅಬೆಲ್ ಪ್ರಶಸ್ತಿಯನ್ನು ಇತ್ತೀಚೆಗೆ ಜಪಾನಿನ ಗಣಿತ ತಜ್ಞ ಮಸಾಕಿ ಕಾಶಿವಾರ ಅವರಿಗೆ ನೀಡಲಾಯಿತು. ಅವರು ಬೀಜಗಣಿತದ ವಿಶ್ಲೇಷಣೆ, ಪ್ರಾತಿನಿಧ್ಯ ಸಿದ್ಧಾಂತ, ಶಿಫ್ಟ್ ಸಿದ್ಧಾಂತದಲ್ಲಿ ಪರಿಣಿತರಾಗಿದ್ದಾರೆ. ಅಬೆಲ್ ಪ್ರಶಸ್ತಿಯ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಅಬೆಲ್ ಪ್ರಶಸ್ತಿಯು ಗಣಿತಶಾಸ್ತ್ರದಲ್ಲಿ ಪ್ರವರ್ತಕ ವೈಜ್ಞಾನಿಕ ಸಾಧನೆಗಳನ್ನು ಗುರುತಿಸುತ್ತದೆ. ಇದು ನಾರ್ವೇಜಿಯನ್ ಗಣಿತ ತಜ್ಞೆಯಾಗಿರತಕ್ಕಂಥ ನೀಲ್ಸ್ ಹೆನ್ರಿಕ್ ಅಬೆಲ್ ಅವರ ಹೆಸರನ್ನು ಇಡಲಾಗಿದೆ. ಅವರು ತಮ್ಮ ಅಲ್ಪಾವಧಿಯಲ್ಲೇ ಬಹು ಕ್ಷೇತ್ರಗಳಿಗೆ ಪ್ರವರ್ತಕ ಕೊಡುಗೆಗಳನ್ನು ನೀಡಿದ್ದಾರೆ. ಈ ಬಹುಮಾನವು 7.5 ಮಿಲಿಯನ್ ಕ್ರೋನರ್ ಅಂದರೆ ಸುಮಾರು $7,20,000 ನಗದು ಬಹುಮಾನ ಮತ್ತು ನಾರ್ವೇಜಿಯನ್ ಕಲಾವಿದ ಹೆನ್ರಿಕ್ ಗೌನಕ್ ವಿನ್ಯಾಸಗೊಳಿಸಿದ ಗಾಜಿನ ಫಲಕವನ್ನು ಒಳಗೊಂಡಿರುತ್ತದೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಗ್ಯಾಂಟೆನುರುಮಾಬ್ ಔಷಧಿಯು ಆರಂಭಿಕ ಹಂತದ ಕೆಳಗಿನ ಯಾವ ಕಾಯಿಲೆಯನ್ನು ನಿಧಾನಗೊಳಿಸುವಲ್ಲಿ ಭರವಸೆಯನ್ನು ತೋರಿಸಿದೆ? ನೋಡಿ, ಗ್ಯಾಂಟೆನುರುಮಾಬ್ ಸರಿಯಾದಂಥ ಉತ್ತರ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಆಲ್ಝಿಮೈರ್. ನೋಡಿ, ಆಲ್ಝಿಮೈರ್ ಕಾಯಿಲೆಗೆ ಇದೀಗ ಔಷಧಿ ಡ್ರಗ್ ಕಂಡುಹಿಡಿದಿದ್ದಾರೆ. ಅದರ ಹೆಸರೇ ಗ್ಯಾಂಟೆನುರುಮಾಬ್. ಸೊ ಈ ಗ್ಯಾಂಟೆನುರುಮಾಬ್ ಏನಿದೆ ಆಲ್ಝಿಮೈರ್ ಕಾಯಿಲೆಯನ್ನು ನಿಧಾನಗೊಳಿಸುತ್ತದೆ ಸ್ನೇಹಿತರ. ಆ ಕಾಯಿಲೆ ಬರದಂತೆ ನಿಧಾನಗೊಳಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ತೋರಿಸಿರ್ತಕ್ಕಂಥದ್ದು ಗಮನಿಸಬಹುದು. ಅಲ್ಲಿ ಆನ್ ಸೆಟ್ ಆಲ್ಝಿಮೈರ್ಸ್. ಸೊ ನೋಡಿ, ನ್ಯೂ ಡ್ರಗ್ ಸೋರ್ಸ್ ನೋಡಿ ಪ್ರೊಮೈಸ್ ಸ್ಲೋವಿಂಗ್ ಡಿಸೀಸ್, ಸ್ಲೋವಿಂಗ್ ಮಾಡ್ತಾ ಇದೆ ಡಿಸೀಸ್ನ. ಓಕೆ, ಸೊ ಅದರ ಹೆಸರು ಏನು ಅಂತ ನಾವು ಮೇಲೆ ನೋಡಿದ್ವಿ ಮತ್ತು ಇಲ್ಲಿ ಕೂಡ ಗಮನಿಸಬಹುದು. ಓಕೆ, ಗ್ಯಾಂಟೆನುರುಮಾಬ್ ಅಂತ ಕರೀತಾರೆ. ಓಕೆ, ಸೊ ಇಂಗ್ಲೀಷಲ್ಲೂ ಕೂಡ ಇದೆ, ಗಮನಿಸಬಹುದು. ನಾನು ಹೇಳಿದಂತೆ ಇದು ಭರವಸೆಯನ್ನು ತೋರಿಸಿದೆ. ಓಕೆ, ಸೊ ಮುಖ್ಯವಾಗಿ ರೋಗದ ಪ್ರಮುಖ ಗುರುತು ಅಮಿಲಾಯ್ಡ್ ಪ್ಲೇಕ್ ರಚನೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಏನಿದು ಆಲ್ಝಿಮೈರ್? ಆಲ್ಝಿಮೈರ್ ಕಾಯಿಲೆಯು ಒಂದು ಪ್ರಗತಿಶೀಲ ನರ ಕ್ಷೀಣಗೊಳ್ಳುವ ಅಸ್ವಸ್ಥತೆ. ಹಾಗಾದರೆ ಆಲ್ಝಿಮೈರ್ ಕಾಯಿಲೆ ನರ ಒಂದು ಕ್ಷೀಣತೆಗೆ ಸಂಬಂಧಿಸುತ್ತೆ. ನೋಡಿ, ನರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಪ್ರಾಥಮಿಕವಾಗಿ ಸ್ಮರಣಾಶಕ್ತಿ, ಆಲೋಚನೆ ಮತ್ತು ತಾರ್ಕಿಕ ಸಾಮರ್ಥ್ಯಗಳ ಮೇಲೆ ಪರಿಣಾಮ ಬೀರುತ್ತದೆ. ನೋಡಿ, ನಮ್ಮ ಸ್ಮರಣಾಶಕ್ತಿ ಆಗಿರ್ಬೋದು, ಆಲೋಚನೆ, ತಾರ್ಕಿಕ ಅಂದರೆ ಮೆದುಳಿನ ಮೇಲೆ ತುಂಬ ಪರಿಣಾಮ ಬೀರತಕ್ಕಂಥದ್ದು ಇದು ಕಾಯಿಲೆ. ಇದು ಬುದ್ಧಿಮಾಂದ್ಯತೆಗೆ ಸಾಮಾನ್ಯ ಕಾರಣವಾಗಿದೆ. ನೋಡಿ, ಆಲ್ಝಿಮೈರ್ ಕಾಯಿಲೆ ಏನಾದರೂ ಬಂದರೆ ಬುದ್ಧಿಮಾಂದ್ಯತೆ ಆಗುತ್ತದೆ. ಓಕೆ, ದಡ್ಡರಾಗ್ತಾರೆ. ಇದು ಪ್ರಪಂಚದಾದ್ಯಂತ ಎಲ್ಲ ಬುದ್ಧಿಮಾಂದ್ಯತೆ ಪ್ರಕರಣಗಳಲ್ಲಿ 60-80% ಈ ಒಂದು ಕಾಯಿಲೆಯಿಂದಲೇ ಬುದ್ಧಿಮಾಂದ್ಯತೆ ಉಂಟಾಗುತ್ತದೆ. ಓಕೆ, ಸೊ ಬ್ಲೈಂಡ್ ಆಗ್ತಾರೆ. ಈ ರೋಗವು ಮೆದುಳಿನ ಕೋಶಗಳ ನಡುವಿನ ಸಂವಹನವನ್ನು ಅಡ್ಡಿಪಡಿಸುತ್ತದೆ. ಇದು ಅರಿವಿನ ಮತ್ತು ಕ್ರಿಯಾತ್ಮಕ ಸಾಮರ್ಥ್ಯಗಳಲ್ಲಿ ಕುಸಿತಕ್ಕೆ ಕಾರಣವಾಗುತ್ತದೆ. ಸೊ ಇಷ್ಟೆಲ್ಲ ಆಲ್ಝಿಮೈರ್ ಕಾಯಿಲೆಯ ಪ್ರಮುಖ ಲಕ್ಷಣ. ಇದು ನೆನಪಿರಲಿ ಸ್ನೇಹಿತರೆ ನಿಮಗೆ. ಓಕೆ, ನೆಕ್ಸ್ಟು 9ನೇ ಕ್ವಶನ್ ನೋಡೋಣ. 2025ನೇ ಸಾಲಿನ ಪ್ರತಿಷ್ಠಿತ 6ನೇ ಆವೃತ್ತಿಯ ಬಿಮ್‌ಸ್ಟೆಕ್ ಶೃಂಗಸಭೆಯ ಆತಿಥೇಯ ದೇಶ ಯಾವುದು? ನೋಡಿ, ಬಿಮ್‌ಸ್ಟೆಕ್ ಸಮಿಟಿ. ಸೊ ಯಾವ ದೇಶ ಆತಿಥ್ಯವನ್ನು ವಹಿಸಲಿದೆ? ಸರಿಯಾದಂಥ ಉತ್ತರ ಥಾಯ್ಲ್ಯಾಂಡ್ನ ಬ್ಯಾಂಕಾಕ್. ಆಪ್ಷನ್ ನಂಬರ್ 3 ಸರಿಯಾಗಿದೆ.
ಗಮನಿಸಬಹುದು 6th BIMSTEC ಸಮಿಟ್ BIMSTEC ಸಮಿಟ್ ಟು ಕನ್ವೈನ್ ಇನ್ ಬ್ಯಾಂಕಾಕ್ ಆನ್ April 4th. ಸೊ April 4 ಆಯೋಜನೆಗೊಳ್ಳಲಿದೆ. ಡೀಟೇಲ್ಸನ್ನು ಗಮನಿಸಿ. ಭಾರತದ ಪ್ರಧಾನಿಯವರು April 3ರಿಂದ 4ರವರೆಗೆ ಥೈಲ್ಯಾಂಡ್ನ ಬ್ಯಾಂಕಾಕ್ಗೆ ಬಹುವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿ 6ನೇ ಬಂಗಾಳಕೊಲ್ಲಿ ಉಪಕ್ರಮ ನೋಡಿ BIMSTEC ಶೃಂಗಸಭೆಗೆ ಭೇಟಿ ನೀಡಲಿದ್ದಾರೆ. ಸೊ ಈ ಶೃಂಗಸಭೆಯ ಥೀಮ್ ಏನು ಅಂತ ಕೇಳಿದರೆ BIMSTEC ಸಮೃದ್ಧ, ಸ್ಥಿತಿಸ್ಥಾಪಕ ಮತ್ತು ಮುಕ್ತ. ನೋಡಿ BIMSTEC ಪ್ರಾಸ್ಪರಸ್, ರೆಸಿಲಿಯಂಟ್ ಆ್ಯಂಡ್ ಓಪನ್ ಎಂಬುದು ಈ ವರ್ಷದ ಥೀಮ್. ನವೆಂಬರ್ 2019ರಲ್ಲಿ ಥೈಲ್ಯಾಂಡ್ನಲ್ಲಿ ನಡೆದಂತಹ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ ಅಂದರೆ ಆಸಿಯನ್ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಇವರು ಭಾಗವಹಿಸಿದ್ರು. ಇದು ಕೂಡ ಥೈಲ್ಯಾಂಡ್ನಲ್ಲಿ ನಡೆದಿತ್ತೆಂಬುದು ಗಮನಿಸಿ. ಭಾರತ ಮತ್ತು ಥೈಲ್ಯಾಂಡ್ ಬಲವಾದ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸಂಬಂಧಗಳನ್ನು ಹಂಚಿಕೊಳ್ಳಲಿವೆ. BIMSTEC ಅಂದರೆ ಬಹುವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ಬಂಗಾಳಕೊಲ್ಲಿ ಉಪಕ್ರಮ ಎಂಬುದು ವಿಸ್ತೃತ ರೂಪ. ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾವನ್ನು ಸಂಪರ್ಕಿಸುತ್ತದೆ, ಪ್ರಾದೇಶಿಕ ಪ್ರಗತಿಯನ್ನು ಉತ್ತೇಜಿಸುತ್ತದೆ. BIMSTEC ಸದಸ್ಯರಲ್ಲಿ ಬಾಂಗ್ಲಾದೇಶ ನೋಡಿ ಯಾರ್ಯಾರು ಇದಕ್ಕೆ ಸದಸ್ಯರು ಅಂತ ಕೇಳಿದರೆ ಬಾಂಗ್ಲಾದೇಶ, ಭೂತಾನ್, ಭಾರತ, ನೇಪಾಳ, ಶ್ರೀಲಂಕಾ, ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ ದೇಶಗಳು ಈ BIMSTEC ಸದಸ್ಯರು. ನೋಡಿ BIMSTECನ ಸದಸ್ಯರು ಬಾಂಗ್ಲಾದೇಶ, ಭೂತಾನ್, ಭಾರತ 3 ಬಿ ಇದ್ದಾವೆ. ಬಾಂಗ್ಲಾದೇಶ, ಭೂತಾನ್, ಭಾರತ, ನೇಪಾಳ, ಶ್ರೀಲಂಕಾ, ಮ್ಯಾನ್ಮಾರ್, ಥೈಲ್ಯಾಂಡ್ ಸೇರಿರ್ತಕ್ಕಂಥದ್ದು. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಫೆರ್ಮ್ ನ್ಯೂಕ್ಲಿಯರ್ ಚಾಲಿತ ಜಲಂತರ್ಗಾಮಿಯನ್ನು ಯಾವ ದೇಶ ಪ್ರಾರಂಭಿಸಿದೆ? ನೋಡಿ ಫೆರ್ಮ್ ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರಿನ್. ಸರಿಯಾದಂಥ ಉತ್ತರ ರಷ್ಯಾ ದೇಶ ಪ್ರಾರಂಭಿಸಿದೆ. ವ್ಲಾಡಿಮಿರ್ ಪುಟಿನ್ ವಿಸಿಟ್ಸ್. ನೋಡಿ ಗಮನಿಸಬಹುದು, ಇದು ಒಂದು ನ್ಯೂಕ್ಲಿಯರ್ ಪವರ್ಡ್ ಆಗಿದೆ. ನ್ಯೂಕ್ಲಿಯರ್ ಪವರ್ಡ್ ನೋಡಿ ಕ್ರೂಯೆಸಲ್ ಸಬ್ಮೆರಿನ್ ಇದೊಂದು. ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನೋಡಿ ಮುರ್ಮುಸ್ಕಿನ್ನಿಂದ ಪ್ರಾಜೆಕ್ಟ್ 885M ಯಾಸೇನ್ ವರ್ಗದ ಪರಮಾಣು ಚಾಲಿತ ಜಲಾಂತರ್ಗಾಮಿ ನೌಕೆಯಾದ ಫೆರ್ಮನ್ನು ಉಡಾವಣೆ ಮಾಡಿದರು. ಈ ಫೆರ್ಮ್ ನೋಡಿ 4ನೇ ತಲೆಮಾರಿನ ಪರಮಾಣು ಚಾಲಿತ ದಾಳಿ ಜಲಾಂತರ್ಗಾಮಿ ನೌಕೆಯಾಗಿದೆ. ಇದು ಅಧಿಕೃತವಾಗಿ 3M22 ಜಿರ್ಕಾನ್ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯನ್ನು ಪ್ರಮಾಣಿತ ವೈಶಿಷ್ಟ್ಯವಾಗಿ ಹೊಂದಿದ ಮೊದಲ ರಷ್ಯಾದ ಪರಮಾಣು ಜಲಾಂತರ್ಗಾಮಿ ನೌಕೆಯಾಗಿದೆ. ಫೆರ್ಮ್ 2026ರಲ್ಲಿ ರಷ್ಯಾದ ನೌಕಾಪಡೆಯೊಂದಿಗೆ ಸೇವೆಗೆ ಸೇರುವ ನಿರೀಕ್ಷೆಯಿದೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ನೋಡಿ PDF ಅವೈಲೇಬಲ್ ಇದೆ ಫ್ರೆಂಡ್ಸ್. ಬೇಕಾದಂಥವರು ಸಂಪರ್ಕ ಮಾಡಿ ನೀವು PDF ಪರ್ಚೇಸ್ ಮಾಡ್ಬೋದು. ಪರ್ ಮಂತ್ PDF ನಿಮಗೆ 30 ರೂಪೀಸ್ ಆಗಿರುತ್ತದೆ. ಸೊ ಟೋಟಲ್ ಆಗಿ ನೋಡಿ ಪರ್ ಮಂತ್ PDF ಅಂದರೆ ಈಗ ಮಾರ್ಚ್ PDF ಲಭ್ಯವಿದೆ. ಪರ್ ಮಂತ್ PDF ನಿಮಗೆ 30 ರೂಪೀಸು. PDF ಬೇಕಾದಂಥವರು 7411979005 ಈ ನಂಬರಿಗೆ ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸೊ ನೀವು PDF ಪರ್ಚೇಸ್ ಮಾಡ್ಬೋದು. ಸೊ PDF ರೀತಿಯಲ್ಲಿ ಕಳಿಸ್ಕೊಡ್ತೀನಿ ನಿಮಗೆ, ಇದನ್ನು ನೆನಪಿರಲಿ. ಸೊ ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.